ರಾಜ್ಯದ ಜಂಟಿ ಅಧಿವೇಶನದಲ್ಲಿ ಹೈಡ್ರಾಮಾ. ಚುಟುಕು ಭಾಷಣ ಮಾಡಿ ರಾಜ್ಯಪಾಲ ವಾಕೌಟ್. ರಾಜ್ಯ ಸರ್ಕಾರದ ಹುನ್ನಾರ ಬಯಲು. ಕಾಂಗ್ರೆಸ್ಸಿಗರ ರೌಡಿ ವರ್ತನೆ ಎಷ್ಟು ಸರಿ? ನಮಸ್ಕಾರ ವೀಕ್ಷಕರೇ, BNN ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ನಾನು ನಾಗೇಶ್. ತಾರೀಕು 22/1/2026 ನಡೆದಂತಹ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ರವರ ಚುಟುಕಾದ ಭಾಷಣ ಮಾಡಿದರೂ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಗೆ ಅವಕಾಶವನ್ನು ಕೊಡದೆ ಜಾಣತನವನ್ನು ಮೆರೆದಿದ್ದಾರೆ. ಹೌದು, ಸಂವಿಧಾನದ ವಿಧಿ 176 ಪ್ರಕಾರ ಪ್ರತಿ ವರ್ಷದ ಮೊದಲ ಜಂಟಿ ಅಧಿವೇಶನವು ರಾಜ್ಯಪಾಲರ ಭಾಷಣದೊಂದಿಗೆ ಆರಂಭವಾಗೋದು ಕಡ್ಡಾಯ. ಹೀಗಾಗಿ ರಾಜ್ಯ ಸರ್ಕಾರ ಭಾಷಣದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವ ಅಂಶ ಇರುವ ಕಾರಣ ರಾಜ್ಯಪಾಲರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋ ಕುತೂಹಲ ಇತ್ತು. ಸರ್ಕಾರ ಸಿದ್ಧಪಡಿಸಿದ ಭಾಷಣ ಮಾಡೋದಕ್ಕೆ ನಿರಾಕರಿಸಿ ಬೆಳಗ್ಗೆ 10:10 ತನಕವೂ ಅಧಿವೇಶನಕ್ಕೆ ಬರುವ ಬಗ್ಗೆ ಅಧಿಕೃತವಾಗಿ ಹೇಳದೆ ಸರ್ಕಾರವನ್ನು ಪೇಚಿಗೆ ಸಿಲುಕಿಸಿದರು. ಬಳಿಕ ಅಧಿವೇಶನಕ್ಕೆ ಬರುವ ಬಗ್ಗೆ ತಿಳಿಸಿ 11 ಗಂಟೆಗೆ ವಿಧಾನಸಭೆಗೆ ಆಗಮಿಸಿದಂತಹ ರಾಜ್ಯಪಾಲರು ಒಂದೇ ನಿಮಿಷದಲ್ಲಿ ಭಾಷಣವನ್ನು ಮುಗಿಸಿ ಸರ್ಕಾರಕ್ಕೆ ಮತ್ತೊಂದು ಶಾಕ್ ನೀಡಿದರು. ಒಂದು ವೇಳೆ ಅಧಿವೇಶನಕ್ಕೆ ಬಾರದೇ ಇದ್ದರೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಯಾಗುವ ಸಾಧ್ಯತೆ ಇತ್ತು. ಆದರೆ ಅಧಿವೇಶನಕ್ಕೆ ಹಾಜರಾಗುವ ಮೂಲಕ ಈ ಸಮಸ್ಯೆಯಿಂದ ಪಾರಾದರು. ಮುಂದೇನಾಯಿತು ನೋಡೋಣ ಬನ್ನಿ. ಮನ್ರೇಗಾ ಹೆಸರು ಬದಲಾಯಿಸಿದ್ದನ್ನ ಖಂಡಿಸಿ ರಾಜ್ಯ ಸರ್ಕಾರ ಕರೆದಿರುವ ಜಂಟಿ ಅಧಿವೇಶನದಲ್ಲಿ ಮೊದಲ ದಿನ ಹೈಡ್ರಾಮಾ ನಡೆದಿದೆ. ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ರಾಜ್ಯಪಾಲ ಗೆಹ್ಲೋಟ್ ತಿರಸ್ಕರಿಸಿದ್ರು. ವಿಶೇಷ ಜಂಟಿ ಅಧಿವೇಶನಕ್ಕೆ ಆಗಮಿಸಿದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಸಿಎಂ ಸಿದ್ದರಾಮಯ್ಯ, ಸಭಾಪತಿ UT ಖಾದರ್, ಮೇಲ್ಮನೆ ಸಭಾಪತಿ ಹೊರಟ್ಟಿ ಸಾಂಪ್ರದಾಯಿಕವಾಗಿ ಸ್ವಾಗತ ಕೋರಿದ್ರು. ವಂದೇ ಮಾತರಂ ಮೂಲಕ ವಿಧಾನಸಭೆಯ ಕಲಾಪ ಆರಂಭವಾಯಿತು. ಸದಸ್ಯರಿಗೆ ಸಂವಿಧಾನದ ಪೀಠಿಕೆ ಬೋಧಿಸಿದ ರಾಜ್ಯಪಾಲರು ಎಲ್ಲರಿಗೂ ನಮಸ್ಕಾರ ಅಂತ ಕನ್ನಡದಲ್ಲೇ ಭಾಷಣವನ್ನ ಪ್ರಾರಂಭಿಸಿ ಸಿಎಂ, ಸಭಾಪತಿ, ಎಲ್ಲ ಸದಸ್ಯರಿಗೆ ಜಂಟಿ ಅಧಿವೇಶನಕ್ಕೆ ಸ್ವಾಗತ. ನನ್ನ ಸರ್ಕಾರ ರಾಜ್ಯದ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ಅಭಿವೃದ್ಧಿಗೆ ಬದ್ಧವಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ ಅಂತ ಹೇಳಿ ಕೇವಲ 1 ನಿಮಿಷದಲ್ಲಿ ನಿರ್ಗಮಿಸಿದ್ದಾರೆ. ರಾಜ್ಯಪಾಲರ ಆಕ್ಷೇಪದ ಮೇರೆಗೆ ಕೇಂದ್ರದ ವಿರುದ್ಧದ 11 ಪ್ಯಾರಾಗಳನ್ನು ತೆಗೆಯಲು ಒಪ್ಪದ ರಾಜ್ಯ ಸರ್ಕಾರ ಕೇವಲ 2 ಅಂಶಗಳನ್ನು ಮಾತ್ರ ತೆಗೆದು ಭಾಷಣ ಸಿದ್ಧಪಡಿಸಿದ್ರು. ಇದಕ್ಕೂ ಒಪ್ಪದ ರಾಜ್ಯಪಾಲರು ಔಪಚಾರಿಕ ಭಾಷಣ ಮಾಡಿ ನಿರ್ಗಮನಕ್ಕೆ ಮುಂದಾದ್ರು. ಆದರೆ ರಾಜ್ಯಪಾಲರು ಭಾಷಣ ಮಂಡಿಸಿದ ನಂತರ ರಾಷ್ಟ್ರಗೀತೆಯನ್ನ ನುಡಿಸಲಿಲ್ಲ ಮತ್ತು ರಾಜ್ಯಪಾಲರನ್ನ ಗೌರವಯುತವಾಗಿ ಬೀಳ್ಕೊಡಲೂ ಇಲ್ಲ. ಇದು ಸಂವಿಧಾನ, ರಾಜ್ಯಪಾಲರ ಹುದ್ದೆ ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ರಾಷ್ಟ್ರಗೀತೆಗೆ ಮಾಡಿರುವ ಘೋರ ಅಪರಾಧ. ಈ ವೇಳೆ ಪರಿಷತ್ ಸದಸ್ಯ BK ಹರಿಪ್ರಸಾದ್ ರಾಜ್ಯಪಾಲರನ್ನ ಅಡ್ಡಗಟ್ಟುವ ಪ್ರಯತ್ನ ಮಾಡಿದ್ರು. ಶಾಸಕರಾದ ಮಾಗಡಿ ಬಾಲಕೃಷ್ಣ, ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್, ಪರಿಷತ್ ಸದಸ್ಯರಾದ ರವಿ ಸಲೀಂ ಅಹಮದ್, ಐವಾನ್ ಡಿಸೋಜಾ ರಾಜ್ಯಪಾಲರ ಹಿಂದೆಯೇ ಹೋಗಿ ಘೋಷಣೆ ಕೂಗಿದ್ರು. ಹರಿಪ್ರಸಾದ್ ಅವರಂತೂ ಬೆರಳು ತೋರಿಸಿ ಎಚ್ಚರಿಕೆಯ ಸನ್ನೆ ಮಾಡಿದ್ರು. ಆಗ ಮಾರ್ಷಲ್ಗಳು ಹರಿಪ್ರಸಾದ್ ಅವರನ್ನ ಎಳೆದು ತಳ್ಳಿದಾಗ ಅವರ ಜುಬ್ಬ ಹರಿದ ಘಟನೆಯೂ ನಡೆಯಿತು. ರಾಜ್ಯಪಾಲರ ಹಿಂದೆಯೇ ತೆರಳಿ ಬೀಳ್ಕೊಡುವಾಗ ಸಿಎಂ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದೇ ರೀತಿ ರಾಜ್ಯಪಾಲರು ಭಾಷಣ ಓದದೇ ಇರೋದು ಹೊಸದೇನಲ್ಲ. ಅನಾರೋಗ್ಯದ ಕಾರಣದಿಂದಾಗಿ ಅಂದಿನ ರಾಜ್ಯಪಾಲರಾದ ಖುರ್ಷಿದ್ ಅಲಂ ಖಾನ್ ಕೂಡ ಭಾಷಣ ಓದದೆ ಮಂಡಿಸಿ ಹೋಗಿದ್ರು. ಯಡಿಯೂರಪ್ಪ ಸರ್ಕಾರದ ಅವಧಿಯ 2011 ಜನವರಿ 6ರಂದು ಅಂದಿನ ರಾಜ್ಯಪಾಲ ಹಂಸರಾಜ್ ಭಾರದ್ವಾಜ್ ಪೂರ್ಣ ಭಾಷಣ ಓದದೆ ಮಂಡಿಸಿ ಹೋಗಿದ್ರು. BSY ಸರ್ಕಾರದ ವಿರುದ್ಧ ಕಾಂಗ್ರೆಸ್, JDS ಭ್ರಷ್ಟಾಚಾರ ಆರೋಪ ಮಾಡಿದ್ದವು. ಹಾಗೆ ನೋಡಿದ್ರೆ ರಾಜ್ಯಪಾಲ ಗೆಹ್ಲೋಟ್ ಅವರು ಮೊದಲ ಹಾಗೂ ಕೊನೆಯ ಸಾಲುಗಳನ್ನ ಓದುವ ಮೂಲಕ
ಕಾನೂನು ಕ್ರಮದಿಂದ ತಪ್ಪಿಸಿಕೊಂಡಿದ್ದಾರೆ. ಸರ್ಕಾರವು ಕೂಡ ಕೇಂದ್ರದ ವಿರುದ್ಧದ ತನ್ನ ದ್ವೇಷವನ್ನ ರಾಜ್ಯಪಾಲರ ಮೂಲಕ ಸಾಧಿಸೋದು ಸರಿಯಲ್ಲ. ಇದು ಸಂವಿಧಾನ ವಿರೋಧಿ ಕೃತ್ಯವಲ್ಲದೆ ಮತ್ತೇನು? ಹೀಗೆ ಹಠ ಹಿಡಿದು ರಾಜ್ಯಪಾಲರ ಮೂಲಕ ಕೇಂದ್ರವನ್ನ ಟೀಕಿಸೋದು ಎಷ್ಟು ಸರಿ? ಸರ್ಕಾರಕ್ಕೆ ಕೇಂದ್ರವನ್ನ ಜರೆಯಲು 10 ವೇದಿಕೆಗಳಿವೆ. ವಿಧಾನಸಭೆಯೇ ಆಗಬೇಕಾ? ಇದು ಕಾಂಗ್ರೆಸ್ ಕುತಂತ್ರವಲ್ಲದೆ ಮತ್ತೇನು? ಕಾಂಗ್ರೆಸ್ ಸರ್ಕಾರ ಇಂತಹ ಸಂವಿಧಾನ ವಿರೋಧಿ ಅನುಸರಿಸೋದು ಸರಿಯಲ್ಲ. ಕೇಂದ್ರದ ವಿರುದ್ಧ ಆಕ್ಷೇಪವಿದ್ರೆ, ದ್ವೇಷವಿದ್ರೆ ಬೇರೆ ವೇದಿಕೆಗಳಲ್ಲಿ ಚರ್ಚಿಸಬಹುದಿತ್ತು. ಆದರೆ ರಾಜ್ಯಪಾಲರನ್ನ ತಮ್ಮ ಸ್ವಾರ್ಥ ಸಾಧನೆಗೆ ಎಳೆತಂದು ಬಲಿಪಶು ಮಾಡುವ ಹುನ್ನಾರ ಅಕ್ಷಮ್ಯ. ಜೊತೆಗೆ ರಾಜ್ಯಪಾಲರನ್ನ ತಡೆದು ನಿಲ್ಲಿಸುವ ಗೂಂಡಾವರ್ತನೆಯು ನಿಜಕ್ಕೂ ಸಂವಿಧಾನಕ್ಕೆ ಮಾಡಿದ ಅಪಚಾರ ಅಲ್ಲವೇ? ಇತ್ತೀಚೆಗೆ ಕಾಂಗ್ರೆಸ್ಸಿಗರ ಗೂಂಡಾವರ್ತನೆಗಳು ಮಿತಿ ಮೀರ್ತಾ ಇವೆ. ಅಧಿಕಾರಿಗಳಿಗೆ ಧಮಕಿ ಹಾಕೋ ಪ್ರವೃತ್ತಿ ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸ್ತಿದೆ. ಸದನದಲ್ಲಿ ನಡೆದಿದ್ದು ಇದರ ಮುಂದುವರಿದ ಭಾಗವಷ್ಟೇ. ಮುಂದಿನ ದಿನಗಳಲ್ಲಿ ಜನ ತಕ್ಕ ಪಾಠ ಕಲಿಸೋದು ಗ್ಯಾರಂಟಿ. ಈಗ ಘಟನೆ ಸಂಬಂಧ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದವರು ಪ್ರತಿಭಟಿಸಿ ಸಭಾಪತಿಗಳಿಗೆ ದೂರು ನೀಡಿದ್ದಾರೆ. ಒಟ್ಟಾರೆ ನಮ್ಮ ಮಾಧ್ಯಮದ ಅನಿಸಿಕೆ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ವಿಚಾರ, ಸರ್ಕಾರದ ಭ್ರಷ್ಟಾಚಾರ ಮತ್ತು ರಾಜ್ಯದಲ್ಲಿ ನಡೆಯುವ ಅಕ್ರಮಗಳನ್ನು ಅಧಿವೇಶನದಲ್ಲಿ ಪ್ರಶ್ನಿಸದೇ ಇರುವುದಕ್ಕೆ ರಾಜ್ಯಪಾಲರ ಭಾಷಣವನ್ನು ಮುಂದಿಟ್ಟುಕೊಂಡು ವಿರೋಧ ಪಕ್ಷಗಳನ್ನು ಬಾಯಿ ಮುಚ್ಚಿಸೋ ತಂತ್ರವನ್ನು ರೂಪಿಸೋದು ಸುಳ್ಳಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ ಐಕಾನನ್ನು ಒತ್ತಿ. ನಮಸ್ಕಾರ.